ಸೊಸೆ 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 ನಾನೇನು ಮಾಡ್ಲಿಲ್ಲ. ನಿಜ, ನೀನ್ ಯಾರಿಗೇನು ಮಾಡ್ಲಿಲ್ಲ. ಆದ್ರೆ ನನ್ ತಟ್ಟೆಯಲ್ಲಿರೋ ತಿಂಡಿಗೆ ಖಾರ ಕಲಿಸ್ದೆ. ಯಾಕೆ ನಾನು ಅಷ್ಟೊಂದು ಖಾರ ತಿಂದು ನನ್ ಹೊಟ್ಟೆಯಲ್ಲಿರೋ ಮಗು ನೆಗೆದು ಬಿದ್ದೋಗ್ಲಿ ಅನ್ನೋದು ನಿನ್ನ ಆಸೆನಾ? ಅತ್ತೆ, ಇವಳು ಕಾಲು ಹಿಡಿದು ಕ್ಷಮೆ ಕೇಳ್ಬೇಕು ಅಂತ ಇವಳು ಬಯಸ್ತಿದ್ದಾಳೆ. ಅಯ್ಯೋ ದೇವ್ರೆ, ಇದನ್ನೆಲ್ಲ ನಾನು ತಿನ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ಯಾ? ಹುಟ್ಟೋಕ್ ಮುಂಚೆನೆ ನನ್ ಮಗು ಈ ನರ್ಕನೆಲ್ಲ ಅನ್ಭವಿಸ್ಬೇಕು ಅಂತ ಆದ್ರೆ ಹಣೆಯಲ್ಲಿ ಬರ್ದಿದ್ಯಾ? ಈಗೇನು ನೀನ್ ಮಾಡಿರೋ ಖಾರದ ಉಪ್ಪಿಟ್ಟನ್ನ ನಾನ್ ತಿನ್ಬೇಕಾನೆ? ತಿಂತೀನಿ, ತಿಂತೀನಿ. ಗಾಯತ್ರಿ, ಗಾಯತ್ರಿ, ರಾಘವ, ಬೇಗ ಹೋಗಿ ಸಕ್ಕರೆ ತಗೊಂಬ. ಬಿಡೋದಿಲ್ಲ. ಕೇಶವ, ಕರ್ಕೊಂಡು ಹೋಗು. ಮೊದಲು ಸಕ್ಕರೆ ಕೊಡು ಅವ್ಳಿಗೆ. ರಾಘವ, ಸಕ್ಕರೆ ತಗೊಂಬ. ಸಕ್ಕರೆ ತಿನ್ಸು, ನೀರು ಕೊಡು. ತಗೊಂಬ, ನೀರು ಕುಡಿ, ನೀರು ಕುಡಿ. ಕೊಡು. ನನಗೆ ಬರ್ತಿರೋ ಕೋಪಕ್ಕೆ ಕಪ್ಪಳಕ್ಕೆ ನಾವು ಬಿಗಿಬೇಕು ಅನಿಸ್ತಾ ಇದೆ. ಅತ್ತೆ, ಮಾತಾಡ್ಬೇಡ ನೀನು. ನಾನೇನು ಮಾಡಿಲ್ಲ. ಮಾತಾಡ್ಬೇಡ ಅಂದೆ. ಇನ್ಮೇಲೆ ನೀನು ಅಡಿಗೆ ಮನೆಗೆ ಕಾಲು ಹಿಡ್ಕೂಡ್ದು. ಒಂದ್ ವೇಳೆ ಅಡಿಗೆ ಮಾಡ್ಬೇಕು ಅನ್ಸಿದ್ರೆ ನಿನ್ನೊಬ್ಬಳಿಗೆ ಮಾಡ್ಕೋ. ಗಾಯತ್ರಿಗೆ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿನ್ ನೋವು ಏನಾದ್ರೂ ಇದ್ರೆ ಹೇಳ್ಕೊ, ಕೇಳ್ತೀವಿ. ಅದನ್ ಬಿಟ್ಟು ಈ ರೀತಿ ಎಲ್ಲ ಸೇಡ್ ತೀರ್ಸ್ಕೋಬೇಡ ನೀನು. ನೀನು ನಿನ್ ಹೊಟ್ಟೆಯಲ್ಲಿ ಮಗುನ್ ಹೊತ್ತಿದೀಯಾ? ಅಲ್ಲಿ ನೋಡವಳ, ನೋಡಲಿ ಎಷ್ಟು ಸಂಕಟ ಪಡ್ತಿದ್ದಾಳೆ ಅಂತ. ಅದು ನೋಡಿನೂ ನೀನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನೀನು ಹೆಣ್ಣೆ ಅಲ್ಲ. ಎಲ್ಲೋ ಒಂದ್ ಕಡೆ ಚೇತನ್ ಮತ್ತೆ ವಸುದಾನ ಒಂದು ಮಾಡಿದೆ ಅಂತ ನಿನ್ ಬಗ್ಗೆ ಸಮಾಧಾನ ಹುಟ್ಟಿತ್ತು. ಆದ್ರೆ ಇವತ್ತು ಅದು ಕೂಡ ಸತ್ತು ಹೋಯ್ತು. ನಿನ್ನೆ ಗಾಯತ್ರಿ ಹೇಳಿದ್ದೆ ಸರಿ. ನೀನ್ ಮಾಡಿರೋ ಒಂದು ಸಹಾಯಕ್ಕೋಸ್ಕರ ನೀನ್ ಸೃಷ್ಟಿ ಮಾಡೋ 1000 ನರಕನ ನಮ್ ಕೈಲಿ ಸಹಿಸ್ಕೊಳಕ್ ಆಗೋಲ್ಲ. ಯಾಕೆ ಗಾಯತ್ರಿ, ಏನಾಯ್ತು? ಕೇಶವ್, ನನಗೇನೋ ಈ ಮನೇಲಿ ನಡೀತಾ ಇರೋದು ಯಾವುದು ಸರಿ ಹೋಗ್ತಿಲ್ಲ. ಏನ್ ಸರಿ ಹೋಗ್ತಿಲ್ಲ ಹೇಳು. ನಿನಗೆ ಯಾರಾದ್ರೂ ಏನಾದ್ರು ಅಂದ್ರ, ನಿನ್ ಮನ್ಸಿಗೆ ನೋವು ಮಾಡಿದ್ರೆ ಹೇಳು, ಅವ್ರ ಹತ್ರ ಮಾತಾಡೋಣ. ಅದನ್ನ ಬೇರೆ ನಾನು ಬಾಯ್ ಬಿಟ್ಟು ಹೇಳ್ಬೇಕಾ?
ಸಮಸ್ಯೆ ಹುಟ್ಟಿದ ತಕ್ಷಣ ಅದನ್ನ ಹಾಗೆ ಆರಿಸ್ಬಿಡ್ತೀರ. ಆದ್ರೆ ಅದ್ರ ಒಳಗಡೆ ಇರೋ ಬೆಂಕಿ ಮಾತ್ರ ಹಾಗೆ ಇರುತ್ತೆ ಗೊತ್ತಾ? ಅಡಿಗೆ ಮನೆ ಗಲಾಟೆ ಆಯ್ತು, ಅದನ್ನ ಮಾರನೇ ದಿವಸಕ್ಕೆ ಮರ್ತ್ಬಿಟ್ರಿ. ಈಗ ಡೈನಿಂಗ್ ಟೇಬಲ್ ಗಲಾಟೆ ಆಯ್ತು, ಅದನ್ನ ನಾಳೆಗೆ ಮರ್ತ್ಬಿಡ್ತೀರ. ನಾಳಿದ್ದು ನನಗೇನ್ ಕಾದಿದ್ಯೋ ಯಾರಿಗೆ ಗೊತ್ತು? ಅಂದ್ರೆ ದಿನ ನಾನು ಈ ಮನೆಯಲ್ಲಿ ಭಯದಲ್ಲೇ ಬದುಕ್ಬೇಕಾ? ಕೈ ಹಿಡ್ದಿದ್ದಕ್ಕೆ ಇದೇನೋ ನನ್ನ ಹಣೆ ಬರಹ. ಅಯ್ಯೋ ಗಾಯತ್ರಿ, ಹಾಗೆಲ್ಲ ಯೋಚನೆ ಮಾಡ್ಬೇಡ. ನಾನ್ ಯೋಚನೆ ಮಾಡದೇ ಇದ್ರು ನನ್ನ ಹೊಟ್ಟೆ ಒಳಗಡೆ ಇರೋ ಮಗು ಯೋಚನೆ ಮಾಡು ಅಂತಿದೆ ಕೇಶವ್. ಇಷ್ಟಕ್ಕೂ ಒಬ್ಬ ತಾಯಿಯಾಗಿ ತನ್ನ ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ತಪ್ಪಾ? ನಿಮ್ ತಮ್ಮನ್ ಹೆಂಡತಿ ಮಾಡ್ತಿರೋ ಒಂದೊಂದು ರಗಳೆಯಿಂದನೂ ನನಗ್ ದಿನ ತಳ್ಳೋದೇ ಕಷ್ಟ ಆಗ್ತಿದೆ ಕೇಶವ್. ಹೆದರ್ಕೊಂಡು ಬದುಕು ನನಗ್ ಬೇಕಾಗಿಲ್ಲ. ಕೇಶವ್ ಪ್ಲೀಸ್, ದಯವಿಟ್ಟು ಬೇರೆ ಮನೆ ಮಾಡಿ. ಅಟ್ಲೀಸ್ಟ್ ನನ್ ಹೆರಿಗೆ ಆಗೋ ತನಕನಾದ್ರೂ ನಾವ್ ಈ ಮನೆಯಿಂದ ದೂರ ಇರೋಣ. ಅದು ಆಗ್ತಾ ಇರೋ ಮಾತ್ರ. ಈ ಮನೆಯಲ್ಲಿ ಬೇರೆ ಅನ್ನೋ ಪದ ಯಾರ ಬಾಯಲ್ಲೂ ಹುಟ್ಟಬಾರ್ದು. ನೀನು ಈ ಮನೆಗೆ ಒಳ್ಳೇದು ಮಾಡ್ತೀಯ, ನಿನ್ನಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ನಾನು ನಿನ್ನ ಮದುವೆ ಆಗಿದ್ದೆ. ಈ ಮನೆಯಿಂದ ಬೇರೆ ಆಗಿ ಬಾಳ್ತೀವಂತಲ್ಲ. ನಾನೇನ್ ಮಾಡ್ಲಿ ಕೇಶವ್? ನಾನೇನೋ ಒಳ್ಳೇದನ್ನೇ ಬಯಸ್ತಿದ್ದೀನಿ, ಆದ್ರೆ ನನಗೆ ಕೆಟ್ಟದ್ದೇ ಆಗ್ತಿದೆಯಲ್ಲ. ತಪ್ಪು ಗಾಯತ್ರಿ, ಜೀವನದಲ್ಲಿ ಏನೇ ಆದರೂ ಅದನ್ನ ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅಲ್ಲ ಗಾಯತ್ರಿ, ಇಂಥ ಕುಟುಂಬನ ಬಿಟ್ಟು ಹೋಗೋ ಯೋಚನೆ ಆದ್ರೂ ನಿನ್ಗೆ ಹೇಗೆ ಬಂತು? ನನ್ನ ಮನಸ್ಸು ಇಂಥ ನಿರ್ಧಾರ ಮಾಡಿದೆ ಅಂದ್ಮೇಲೆ ಅದೆಷ್ಟು ನೊಂದಿರ್ಬೇಕು ಯೋಚನೆ ಮಾಡಿ ಕೇಶವ್. ಗಾಯತ್ರಿ, ನಿನ್ ನೋವು ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಸರಿ, ಇನ್ನು ಮುಂದೆ ಕೀರ್ತಿಯಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಆದ್ರೆ ನೀನ್ ಮಾತ್ರ ಈ ಮನೆಯಿಂದ ಬೇರೆ ಆಗೋ ಮಾತು ಮಾತ್ರ ನೀನ್ ಮಾತಾಡ್ಕೊಡ್ತೀನಿ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಹಾಗಾದ್ರೆ ನಾನ್ ಸುಖವಾಗಿರೋದಕ್ಕೆ ಮುಂದಿನ ಜನ್ಮ ತನಕ ಕಾಯ್ಬೇಕಾ? ಗಾಯತ್ರಿ, ಸುಖ, ಸಂತೋಷ, ನೆಮ್ಮದಿ ಇದಕ್ಕೆ ನಾವು ಯಾರೂ ಕಾಯ್ಬಾರ್ದು. ಅದನ್ನ ನಾವೇ ಹುಟ್ಟಾಕ್ಬೇಕು. ಆ ಪ್ರಯತ್ನದಲ್ಲಿ ಹುಟ್ಟೋ ಮಗು ಏನಾದ್ರೂ ಸತ್ರೆ ಆಗ ನನ್ನ ನೋವು ಏನು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಗಾಯತ್ರಿ, ಎಂತ ಮಾತಾಡ್ತೀನಿ ನೋಡು. ಇನ್ನೊಂದ್ಸರಿ ಮಗು ಸಾಯೋ ವಿಚಾರ ನನ್ನ ಹತ್ರ ಮಾತಾಡಿದ್ರೆ ನನಗಿಂತ ಕೆಟ್ಟವ್ ಯಾರೂ ಇರಲ್ಲ. ಈ ವಿಚಾರ ನನ್ನ ಹತ್ರ ಮಾತಾಡಿದ್ಯಾ ಸರಿ, ಮನೆಯಲ್ಲಿ ಈ ವಿಚಾರ ಯಾರ ಹತ್ರನೂ ಮಾತಾಡ್ಬೇಡ. ಹಾಕಿದ ಮತ್ತು ಸುಮ್ಮನೆ ಮಲ್ಕೋ. ಇವನು ಒಬ್ಬ ಗಂಡಸು, ಇವನು ಒಬ್ಬ ಗಂಡ. ನರ್ಕ ನೋಡ್ತಿದ್ದೀನಿ ಅಂತ ಹೇಳಿದ್ರು ತೆಪ್ಪಗ್ ಬಿದ್ಕೋ ಅಂತಾನಲ್ಲ. ಇವನ್ ಗಲಾಟೆ ಮಾಡಿ ಇವನ್ಗೂ ರಾಘವನ್ಗೂ ಜಗಳ ಆಗಿ ಬೇರೆ ಮನೆ ಆಗತ್ತೆ ಅಂದ್ಕೊಂಡೆ. ಇವನನ್ನ ನಂಬ್ಕೊಂಡ್ರೆ ನನ್ ಕೆಲ್ಸ ಆದಾಗೆ. ಇದಕ್ಕೆ ನಾನೇ ಬೇರೆನಾದ್ರೂ ದಾರಿ ಹುಡುಕ್ಬೇಕು. ನಾನು ಹೇಳಿದ್ದಲ್ಲ ಅರ್ಥ ಆಯ್ತಾ ವಿಷ್ಣು? ನಾನು ನಂಬೋ ರಾಯರ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ಅರ್ಥ ಆಗ್ಲಿಲ್ಲ. ಕೀರ್ತಿ ನನ್ನ ಹತ್ರ ಮಾಮೂಲಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ದೀನಿ. ಕೀರ್ತಿ ಅವ್ರ ಸ್ಥಾನದಲ್ಲಿರೋ ಯಾವ ಹೆಣ್ಣು ತಾನೇ ಮಾಮೂಲಿಯಾಗಿ ಮಾತಾಡೋಕ್ ಸಾಧ್ಯ ಅಂತ ಕೇಳ್ತಿದ್ದೀನಿ. ಬರೀ ಕೌಂಟ್ರೆ ಹೊಡಿತಿರ್ತೀಯ ಅಥವಾ ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೋತೀಯ? ಒಂದು ವಿಷಯ ಹೇಳ ಕುಚ್ಕು, ನಿನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಪ್ರಾಬ್ಲಮ್ ಇಲ್ಲದೆ ನಿನಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಆ ಕಾರಣಕ್ಕೆ ಸಮಸ್ಯೆಗಳ ಸಂತೆಗೆ ಹೋಗಿ ಒಳ್ಳೆದನ್ನ ಆರಿಸ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೋತೀಯ. ನೀನೇನ್ ಬೇಕಾದ್ರೂ ಹೇಳೋ, ಆದ್ರೆ ನಾನಿವಾಗ ಕೀರ್ತಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಮಾಡಿರೋ ತಪ್ಪಿಗೆ ಎಷ್ಟು ಸಾವಿರ ಸಾರಿ ಬೇಕಾದ್ರೂ ಕೇಳ್ತೀನಿ. ಚಿಕ್ಕು ಸಾರಿ ಕೇಳ್ಕೊಂಡು ಸರಿ ಮಾಡ್ಕೊಳ್ಳೋಕೆ ಕೀರ್ತಿ ಅವರು ನಿನ್ನ ಫ್ರೆಂಡ್ ಅಲ್ಲಮ್ಮ, ಹೆಂಡ್ತಿ. ಫ್ರೆಂಡ್ಶಿಪ್ ಅನ್ನೋದು ಬೇರೆ ಬೇರೆ ಕಾರಣಗಳಿಗಾಗುತ್ತೆ. ಅದರಲ್ಲಿ ಬೇರೆಯವರ ಅಗತ್ಯ ಇರುತ್ತೆ, ಇನ್ನೊಬ್ಬರ ಅವಶ್ಯಕತೆ ಇರುತ್ತೆ. ಆದ್ರೆ ಗಂಡ ಹೆಂಡತಿ ಸಂಬಂಧ ಹುಟ್ಟೋದು ತಾಳಿ ಕಟ್ಟೋದ್ರಿಂದ ಅಲ್ವಾ? ಅಲ್ಲೇ ಕುಚಿಕು ನೀನು ಎಡ್ದಿದ್ದು. ತಾಳಿ ಕಟ್ಟದೆ ಎಷ್ಟು ಜನ ಗಂಡ ಹೆಂಡ್ತಿರಿಲ್ಲ ಈ ಸಮಾಜದಲ್ಲಿ. ತಾಳಿ ಈ ಸಮಾಜಕ್ಕೊಂದು ಸಂಕೇತ ಅಷ್ಟೇ ಕಣೋ.
ಆದರೆ ಒಂದು ಸಂಬಂಧ ನಡೆಯೋದು ಕೇವಲ 3 ಅಕ್ಷರದ ನಂಬಿಕೆಯಿಂದ. ಅದು ಮುರಿದ್ರೆ ಸರಿ ಆಗೋದೇ ಇಲ್ವಾ? ಆಗತ್ತೆ, ಆದರೆ ತುಂಬ ಟೈಮ್ ತಗೊಳುತ್ತೆ. ಪ್ರಯತ್ನ ನಿರಂತರವಾಗಿರ್ಬೇಕಾಗತ್ತೆ. ಅಲ್ಲ ಕುಚುಕು, ಯಾರ್ಯಾರ್ದೋ ಸಮಸ್ಯೆನ ನೀನು ಬಗೆಹರಿಸ್ತೀಯ, ಆದರೆ ನಿನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ಪೇಷನ್ಸ್ ಕಳ್ಕೊತೀಯ? ಅಟ್ಲೀಸ್ಟ್ ಕೀರ್ತಿ ಅವ್ರ ಹತ್ರನಾದ್ರೂ ನೀನು ಮಾತಾಡ್ಬೋದಲ್ವ? ಪ್ರಯತ್ನ ನಾನು ಮಾಡಿಲ್ಲ ಅಂದ್ಕೊಂಡ್ಯಾ ವಿಷ್ಣು? ಮಾಡಿ ಸೋತಿದ್ದೀನಿ. ಅವಳನ್ನ ಮಾತಾಡ್ಸಕ್ ಹೋದ್ರೆ ಮುಖ ತಿರುಗಿಸ್ತಾಳೆ, ಬೆನ್ ಹಿಂದೆ ಬಿದ್ರೆ ಅವಾಯ್ಡ್ ಮಾಡ್ತಾಳೆ. ತಪ್ಪೇನಿಲ್ಲ ಬಿಡು ಕುಚುಕು. ನೀನ್ ಮಾಡಿರೋ ಕೆಲಸಕ್ಕೆ ಯಾವುದೇ ಹೆಣ್ಣಾದ್ರೂ ಹೀಗೆ ರಿಯಾಕ್ಟ್ ಮಾಡೋದು. ಪ್ರೀತಿಯಿಂದ ರಿಯಾಕ್ಟ್ ಮಾಡು. 1-2 ಸರ್ತಿ ಟ್ರೈ ಮಾಡಿದೆ, ಅವ್ರು ಅವಾಯ್ಡ್ ಮಾಡಿದ್ರು ಅಂತ ನೀನು ಮತ್ತೆ ಈಗೋಗಿ ಜಾಗ ಮಾಡಿಕೊಟ್ರೆ ಹೋಗೋ, ನೀನು ಕೊಬ್ಬು ಕಟ್ಕೊಂಡು ನನಗೇನಾಗಬೇಕು ಅಂತ ಜನ ಹೊರಟು ಬಿಡ್ತಾರೆ. ಈಗಾಗಲೇ ಕೊಬ್ಬು ತೋರಿಸಿದ್ದಕ್ಕೆ ದೇವರು ಡೈವೋರ್ಸ್ ಅನ್ನೋದನ್ನ ದಯಪಾಲಿಸಿದ್ದಾನೆ. ಆ ಕಾನೂನಿನ ಪೇಪರ್ನ ಹರಿಯಕ್ಕಾದ್ರೂ ನೀನು ಕೊಬ್ಬನ್ನ ಕರಗಿಸ್ಕೊ. ಮಾತಾಡ್ಸೋದು ಬಿಡಬೇಡ ಪ್ಲೀಸ್. ಕೀರ್ತಿ ಅವರು ಒಳ್ಳೆ ಹುಡುಗಿ ಕಣ ಕುಚ್ಕೋ, ನೀನು ಒಳ್ಳೆ ಹುಡುಗ. ನೀವಿಬ್ರು ಚೆನ್ನಾಗಿರ್ಬೇಕು. ಬರ್ತೀನಿ ಕುಚ್ಕೋ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣು ವರ್ತನ. ಇದೇನಕ್ಕೆ ಮೀಸಲು ಕಟ್ತಾ ಇದ್ದೀರಾ? ಏನಾದ್ರೂ ಹರಕೆ ಹೊತ್ಕೋತಾ ಇದ್ದೀರಾ? ಮೀಸಲು ಕಟ್ತಾ ಇಲ್ಲ, ಕಟ್ಟಿರೋ ಮೀಸಲನ್ನ ದೇವರಿಗೆ ಅರ್ಪಿಸಿ ಹೊತ್ಕೊಂಡಿರೋ ಹರಕೆನ ತೀರ್ಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ನೀನ್ ಯಾವ ಹರಕೆ ಹೊತ್ಕೊಂಡಿದೆ ಅನ್ಪೂರ್ಣ? ನಮ್ಮ ವಸುದನ್ ಜೀವನ ಸರಿ ಹೋದ್ರೆ ಮನೆಯವರೆಲ್ಲರೂ ಬಂದು ನಿನ್ಗೆ ಕೈ ಮುಗಿತೀವಿ ಅಂತ ಮನೆ ದೇವರಿಗೆ ಹರಿಸ್ಕೊಂಡಿದ್ದೆ. ಒಳ್ಳೆ ಕೆಲಸನೇ ಮಾಡ್ತಿದ್ರಿ ಅಕ್ಕ. ಅಂತೂ ನನ್ನ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಹರ್ಸ್ಕೊಳ್ಳೋರ್ಬ್ರು ಈ ಮನೇಲಿ ಇದ್ದಾರೆ ಅಂತ ಆಯ್ತು. ಈ ಮನೇಲಿರೋರ್ಗೆಲ್ರಿಗೂ ಆ ಬುದ್ಧಿ ಇದೆ, ನಿಮ್ಮೊಬ್ಬರನ್ನ ಬಿಟ್ಟು. ನನ್ನ ಹೆಂಡತಿನೂ ಅದೆಷ್ಟು ಸತಿ ನಂಬ್ಕೊಂಡಿದ್ಲು. ಹೇಗಾದ್ರೂ ಮಾಡಿ ಹೊಸದಾಗೂ ಒಂದು ದಾರಿ ಆಗ್ಲಿ ಅಂತ ಅದೆಷ್ಟು ಸತಿ ಕಣ್ಣೀರ್ ಹಾಕಿದ್ಲು. ಪಾಪ ಕೇಶವಣ್ಣಂಗೆ ಮೊಸಳೆ ಕಣ್ಣೀರ್ಗೂ ಹಸುಳೆ ಕಣ್ಣೀರ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಗೊತ್ತಾದ ದಿನ ಅದೇನಾಗುತ್ತೋ. ಅತ್ತೆ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಅಯ್ಯೋ, ಮಾತಾಡೋಕೆ ಈ ಮನೇಲಿ ಯಾರ ಹತ್ರನೂ ಪರ್ಮಿಷನ್ ತಗೋಬೇಕಾಗಿಲ್ಲಮ್ಮ, ಆರಾಮಾಗಿ ಮಾತಾಡು. ಅತ್ತೆ, ನಾನು ನಿಮ್ಮ ಹತ್ರ ಸಪ್ರೇಟ್ ಆಗಿ ಮಾತಾಡಬೇಕು. ನೋಡಮ್ಮ, ಈ ಮನೆಯಲ್ಲಿ ಯಾವುದೇ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲೇ ಮಾತಾಡು. ಮುಚ್ಚಿಡೋದು, ಮುಚ್ಚಿಟ್ಟು ಬದುಕೋದು ಈ ಮನೆಯವ್ರಿಗೆ ಗೊತ್ತಿಲ್ಲ. ಆ ಮಾತನ್ನ ನಾನು ನಂಬಲ್ಲ. ಯಾಕೆಂದ್ರೆ ವಸುದ ಗರ್ಭಿಣಿನೇ ಅಲ್ಲ ಅಂತ ಮುಚ್ಚಿಟ್ಟಿದ್ದು ಈ ಮನೆ. ಹಾಗೆ ಅದನ್ನೆಲ್ಲ ಈಗ ಯಾಕೆ ಮಾತಾಡ್ತೀಯ? ಅದೆಲ್ಲ ಮುಗ್ದೋಗಿರೋ ಕತೆ. ಈಗೇನ್ ಮಾತಾಡ್ಬೇಕಂತ ಬಂದಿದ್ಯೋ ಅದಷ್ಟೇ ಮಾತಾಡು. ಆದ್ರೆ ಆಡೋ ಮಾತು ಬೇರೆಯವ್ರ ಮನ್ಸಿಗೆ ನೋವಾದ್ರೆ ನಾನೇನ್ ಮಾಡ್ಲಿ? ಇವಳೇನಾದ್ರೂ ಬೇರೆ ಹೋಗೋ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡಿದಾಳ? ನೋಡಮ್ಮ, ಇರೋ ನೋವನ್ನ ಹೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಯಾವತ್ತೂ ಇಲ್ದೇ ಇರೋ ನೋವನ್ನ ಹುಟ್ಟಾಕ್ಬಾರ್ದು ಅಷ್ಟೇ. ಹೇಳಮ್ಮ, ನಾನು ಹೇಳೋ ವಿಚಾರ ನಿಮ್ಗೆಲ್ಲ ಬೇಜಾರಾಗತ್ತೆ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನು ನನ್ನ ಮಗುನ ದೃಷ್ಟಿಲಿ ಇಟ್ಕೊಂಡು ಈ ಮಾತಾಡ್ತಿದ್ದೀನಿ. ಗಾಯತ್ರಿ, ಸುಮ್ಮನೆ ಇರ್ತೀಯ? ನೋಡು, ಅದೇನಂತ ದೊಡ್ಡ ವಿಷಯ ಅಲ್ಲ. ನಡಿ ಒಳಗೆ ನಡಿ. ಇರಯ್ಯ,
ಆಡೋ ಮಾತ್ಗೆ ಅರ್ಧಕ್ಕೆ ಯಾಕಪ್ಪ ಬ್ರೇಕ್ ಹಾಕ್ತೀಯಾ? ಏನನ್ಸುತ್ತೋ ಅದನ್ನ ಹೇಳಿ ಬಿಡು. ಮಾವ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ರೀ. ಹೇಳ್ಕೊಂಡ್ರೆ ತಾನೆ ಏನು ಅಂತ ನಮಗೂ ಗೊತ್ತಾಗೋದು. ಅಲ್ಲ ಚಿಕ್ಕಪ್ಪ, ಅವಳು ನಾನು ಮತ್ತೆ ನನ್ನ ಗಂಡ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಪರ್ಮನೆಂಟ್ ಆಗಿ ಈ ಮನೆಯಿಂದ ಹೋಗ್ಬೇಕು ಅಂತಲ್ಲ, ನನ್ನ ಹೆರಿಗೆ ಮುಗಿಯೋ ತನಕ ಅಷ್ಟೇ. ಆಮೇಲೆ ವಾಪಸ್ ಬರ್ತೀವಿ. ಗಾಯತ್ರಿ, ಸಾಕು. ಏನು ಇದು? ಏನಾಗಿದೆಯೋ? ಯಾಕೆ? ಅಮ್ಮ, ಗರ್ಭಿಣಿ ಹೆಂಗ್ಸು ಟೆನ್ಷನಲ್ಲಿ ಏನೋ ಮಾತಾಡ್ತಾಳೆ ನೋಡಿ. ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಆದ್ರೆ ಈ ಮನೆಯಲ್ಲೇ ಇದ್ರೆ ನನ್ ತಲೆ ಕೆಡುತ್ತೆ ರೀ. ನಾನು ಅನುಭವಿಸ್ತಿರೋ ಕಷ್ಟ ಏನು ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು. ಆ ಕಷ್ಟಕ್ಕೆ ಕಾರಣ ಯಾರು ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು. ನಾಳೆ ಅದೇ ಕಷ್ಟ ನನ್ನ ಮಗು ನನ್ನ ನುಂಗಾಕಿದ್ರೆ ನಾನು ಬದುಕಿರೋದಕ್ಕೆ ಸಾಧ್ಯನಾ ಹೇಳಿ? ನನಗೆ ಈ ಮನೆ ಬೇಡ. ನೋಡಮ್ಮ, ಹಿರಿಯನಾಗಿ ನಂದೊಂದು ಮಾತು. ಇದು ಒಗ್ಗಟ್ಟಿನ ಮನೆ, ಒಗ್ಗಟ್ಟಿನ ಮನೆ. ಇಲ್ಲಿಂದ ಯಾರು ದೂರ ಹೋಗ್ಬಾರ್ದು. ಹಾಗೆ ಹೋಗೋದೇ ಆಗಿದ್ದಿದ್ರೆ ನಾನು ಯಾವತ್ತೂ ಹೋಗಿರ್ತಿದ್ದೆ. ಹೌದು ಗಾಯತ್ರಿ, ಯಾವುದೇ ಕಾರಣಕ್ಕೂ ನೀನ್ ಈ ಮನೆ ಬಿಟ್ಟು ಹೋಗ್ಬಾರ್ದು. ಈ ಮನೇಲಿ ನಿನಗೆ ಯಾವುದೇ ರೀತಿ ತೊಂದರೆ ಬರ್ದೇ ಇರೋ ಹಾಗೆ ನಾವು ನೋಡ್ಕೋತೀವಮ್ಮ. ಇಲ್ಲ, ನನ್ಗೆ ಈ ನರಕದಲ್ಲಿರೋದಕ್ಕಾಗ್ತಿಲ್ಲ. ನಾಳೆ ಏನಾಗತ್ತನ್ನೋ ಭಯದಲ್ಲಿ ಇರೋ ನೆಮ್ಮದಿನ ಕಳ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನಾನು ಬೇರೆ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ನನ್ಗಿಲ್ಲಿರೋದಕ್ಕೆ ಕಷ್ಟ ಆಗ್ತಿದೆ. ಇದಕ್ಕೆ ಒಪ್ಪಿ ನನ್ ಗಂಡ ನನ್ ಜೊತೆ ಬಂದ್ರು ಸಂತೋಷ, ಬರ್ದೇ ಇದ್ರು ಸಂತೋಷ. ನೋಡಮ್ಮ ಗಾಯತ್ರಿ, ಈ ಮನೆಯಲ್ಲಿ ವಿವೇಕ್, ನಾನು ಮಾತಾಡ್ತೇನೆ. ನೀನ್ ಯಾಕಮ್ಮ ಹೋಗ್ಬೇಕು? ನೀನ್ ಯಾಕೆ ಹೋಗ್ಬೇಕು ಅಂತೀನಿ? ನೀನು ನನ್ನ ಸೊಸೆ, ಈ ಮನೆ ಹಿರಿ ಸೊಸೆ. ಈ ಮನೆಯಿಂದ ದೂರ ಆಗೋ ಮಾತು ಯಾವತ್ತೂ ನಿನ್ ಬಾಯಿಂದ ಬರಬಾರ್ದು. ನೀನು ಎಲ್ಲಿಗೂ ಹೋಗ್ಬಾರ್ದು. ಅದ್ರ ಬದಲು ಯಾರಿಂದ ನಿನಗೆ ತೊಂದರೆ ಆಗ್ತಿದೆಯೋ ಅವ್ರು ಈ ಮನೆಯಿಂದ ಹೊರಗಡೆ ಹೋಗ್ಬೋದು. ಹೇಳ್ಕೊಳ್ದೆ ನೋವನ್ನ ಅನುಭವಿಸೋದು ದೊಡ್ಡತನ. ಗೊತ್ತಾಗದ ಹಾಗೆ ನೋವನ್ನು ಕೊಡೋದು ದುಷ್ಟತನ. ಈ ಮನೆಯಲ್ಲಿ ನರಕಕ್ಕೆ ಜಾಗ ಇಲ್ಲ, ಹಾಗೆ ನರಕನ್ ಸೃಷ್ಟಿ ಮಾಡೋರ್ಗೂ ಜಾಗ ಇಲ್ಲ. ತೊಂದರೆ ಕೊಡೋರ್ನ ಈ ಕುಟುಂಬದಿಂದ ತೆಗೆದು ಹಾಕ್ತೀನಿ ಹೊರತು ತೊಂದ್ರೆನ ಅನುಭವಿಸೋನಲ್ಲ. ಸೊಸೆ